ನಮಸ್ತೆ, ಹರೇ ಕೃಷ್ಣ. ತ್ರಿಬಲ್ 8 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ವಾಟ್ ಕಮಿಂಗ್ ನೆಕ್ಸ್ಟ್. ನಿಮ್ಮ ಫ್ಯೂಚರಲ್ಲಿ, ನಿಮ್ಮ ಲೈಫಲ್ಲಿ ಏನು ಮುಂದಿನ ಬದಲಾವಣೆಗಳು ಬರ್ತಿದೆ, ದೇವರಿಂದ ಏನು ಸಂದೇಶ, ಆಶೀರ್ವಾದಗಳಿದೆ, ಈ ಒಂದು ರೀಡಿಂಗ್ ಮುಖಾಂತರ ನೋಡೋಣ. ಎಸ್, ಒಂದು ನಿಮಿಷ ಮೆಡಿಟೇಟ್ ಮಾಡಿ ನೀವು ಇಷ್ಟವಾದ ನಂಬರ್ನ ಚಾಯ್ಸ್ ಮಾಡಿಕೊಡಿ. ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಇದು ಪ್ಯಾಲ್ ನಂಬರ್ 1, ಇದು ಪ್ಯಾಲ್ ನಂಬರ್ 2. ವಾಟ್ ಕಮಿಂಗ್ ನೆಕ್ಸ್ಟ್, ನಿಮ್ಮ ಫ್ಯೂಚರ್, ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ಏನು ಬದಲಾವಣೆಗಳು ಬರ್ತದೆ. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಇದನ್ನು ನೀವು ವಾಚ್ ಮಾಡ್ತೀರಾ ಹಾಗೆ ಇದು ನಿಮಗೆ ರೆಸಿನೇಟ್ ಆಗುತ್ತೆ. ಐ ಹೋಪ್ ನೀವು ಚಾಯ್ಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೋತೀನಿ. ಎಸ್, ಫೈಲ್ ನಂಬರ್ 1. ಈ ಒಂದು ರೀಡಿಂಗ್ ನಿಮಗಾಗಿ ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜ್ ನಿಮಗೆ ಸಿಗ್ತಿದೆ ನೋಡೋಣ. ಎಸ್, ಪ್ಯಾಲ್ ನಂಬರ್ 1. ತುಂಬ ಕೆಲವು ವಿಚಾರಗಳಲ್ಲಿ ನೀವೇನು ಆಲೋಚಿಸ್ತಿದ್ದೀರಾ ಆದರೆ ಸ್ವಲ್ಪ ನಿಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಆ ಕನ್ಫ್ಯೂಷನ್ಸ್ ಮುಂದಿನ ದಿನಗಳಲ್ಲಿ ಕ್ಲಿಯರ್ ಆಗ್ತಿದೆ. ನೀವು ನಂಬುವಂತಹ ದೈವಶಕ್ತಿಯಿಂದ ನಿಮಗೆ ತುಂಬಾ ಪ್ರೊಟೆಕ್ಷನ್ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಹಾಗೂ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಏನು ನೀವು ಚಿಂತೆ ಮಾಡ್ತಿದ್ದೀರಾ, ನಿಮ್ಮ ಒಂದು ಪ್ರೀತಿಯ ವಿಚಾರವಾಗಿ, ನಿಮ್ಮ ಒಂದು ಕೆರಿಯರ್ ವಿಚಾರವಾಗಿ, ನಿಮ್ಮ ಕೆಲಸದ ವಿಚಾರವಾಗಿ, ಏನೆಲ್ಲ ನಿಮಗೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳನ್ನ ನೋಡ್ತಿದ್ದೀರಾ, ಮುಂದಿನ ದಿನಗಳಲ್ಲಿ, ಮುಂದಿನ ವಾರಗಳಾಗಿರಬಹುದು, ತಿಂಗಳುಗಳೇ ಆಗಿರಬಹುದು, ಆ ಒಂದು ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಬರ್ತಿದೆ. ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಕೂಡ ಎಂಟ್ರಿ ಆಗ್ತಿದ್ದಾರೆ. ಅವ್ರು ಬಂದಮೇಲಿಂದ ನಿಮ್ಮ ಲೈಫಲ್ಲಿ ಇನ್ನಷ್ಟು ಬದಲಾವಣೆಗಳನ್ನು ನೀವು ನೋಡ್ತಿದ್ದೀರಾ. ಪ್ಯಾಲ್ ನಂಬರ್ 1 ಜೊತೆಗೆ ನಿಮ್ಮ ಸುತ್ತ ಇರೋ ಜನಗಳು ನಿಮ್ಮನ್ನು ಒಂದು ರೀತಿ ಯಾವುದಾದ್ರೂ ವಿಚಾರವಾಗಿ ನಿಮ್ಮನ್ನು ಟೀಕೆ ಮಾಡೋದಾಗಿರ್ಬೋದು, ನೋಯಿಸೋದಾಗಿರ್ಬಹುದು, ಏನಾದರೂ ಒಂದು ಜಗಳಗಳಾಗಿರಬಹುದು, ಏನಾದರೂ ಒಂದು ರೀತಿ ಮಾಡ್ತಾ ಇರಬೇಕು. ನೀವು ನೆಮ್ಮದಿಗಿರೋದು ನಿಮ್ಮ ಸುತ್ತ ಇರೋ ಪರಿವಾರಗಳಿಗೆ, ಸುತ್ತ ಇರೋ ಜನಗಳಿಗೆ ಇಷ್ಟ ಇಲ್ಲ. ಅದು ನಿಮ್ಮ ಸಂಬಂಧಿಕರೇ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಸುತ್ತ ಇರೋ ಜನಗಳೇ ಆಗಿರಬಹುದು. ಏನಿಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ನೀವಿದ್ದೀರಾ. ಪ್ಯಾಲ್ ನಂಬರ್ 1, ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನಾದರೂ ನಿಮ್ಮ ಮತ್ತು ನಿಮ್ಮ ವೈಫ್, ನಿಮ್ಮ ಹಸ್ಬೆಂಡ್ ಜೊತೆ ಏನಾದರೂ ಭಿನ್ನಾಭಿಪ್ರಾಯಗಳಾಗಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗಿರುವಂತಹ ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ಕೋತಿದ್ದೀರಾ. ಹಾಗೆ ಒಂದಷ್ಟು ವಿಚಾರವಾಗಿ ಗಮನ ಕೊಡ್ತಿದ್ದೀರಾ ಹಾಗೂ ಇನ್ನಷ್ಟು ಜವಾಬ್ದಾರಿ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಪ್ಯಾಲ್ ನಂಬರ್ 1 ಅದು ನಿಮ್ಮ ತಂದೆ ತಾಯಿಗೆ ತುಂಬಾ ಸಂತೋಷನ ತಂದುಕೊಡ್ತಿದೆ. ಖಂಡಿತ ಆಗಲೇ ಹೇಳಿದಾಗೆ 5 ಆಫ್ ವಾಂಡ್ಸ್ ಬಂದಿದೆ. ಏನು ನಿಮ್ಮ ಈ ಹಿಂದೆ ಯಾರು ನಿಮ್ಮ ಜೊತೆ ಜಗಳಗಳಾಗಿತ್ತು ಹಾಗೂ ಆ ವ್ಯಕ್ತಿಗಳಿಂದ ನಿಮಗೆ ಮನಸ್ಸಿಗೆ ನೋವಾಗಿದೆ, ಅದಕ್ಕೆ ನಿಮಗೆ ನ್ಯಾಯ ಬೇಕಾಗಿದೆ, ಅಥವಾ ಅದಕ್ಕೋಸ್ಕರ ನೀವು ತುಂಬ ಮನಸ್ಸಲ್ಲಿ ಒಂದು ರೀತಿ ಬೇಸರ ಇದೆ, ಈ ರೀತಿ ಆಗಬಾರ್ದಾಗಿತ್ತು, ಹಾಗೋಗಿದೆ, ಇದನ್ನು ಕರೆಕ್ಷನ್ ಮಾಡಬೇಕು ಅನ್ನೋ ಒಂದು ನಿರ್ಧಾರ ನೀವು ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಪ್ಯಾಲ್ ನಂಬರ್ 1 ಹಾಗೂ ನಿಮ್ಮ ಒಂದು ಆಸ್ತಿಗೆ ಸಂಬಂಧಪಟ್ಟಾಗೂ ಕೂಡ ಏನು ವ್ಯಾಜ್ಯಗಳಾಗಿದೆ, ಜಗಳಗಳಾಗಿದೆ, ಅದು ಕೂಡ ಮುಂದಿನ ದಿನಗಳಲ್ಲಿ ಆ ಕೆಲಸಗಳಲ್ಲೂ ಕೂಡ ಫಾಸ್ಟ್ ಮೂಮೆಂಟ್ ಆಗ್ತಿದೆ. ನಿಮಗೆ ಸಿಗಬೇಕಾಗಿರೋ ಆಸ್ತಿ ನಿಮ್ಮ ಕೈಗೆ ಸೇರ್ತಿದೆ. ಅದನ್ನು ನೀವು ಜೋಪಾನ ಮಾಡಬೇಕಿದೆ ಹಾಗೂ ಅದನ್ನು ಯಾರಾದರೂ ನಿಮ್ಮಿಂದ ಆ ಅಮೌಂಟನ್ನು ಈಸ್ಕೊಳ್ಳೋದಾಗಿರಬಹುದು, ಅವರ ಒಂದು ಕಷ್ಟಕ್ಕೆ ನೀವು ಹೆಲ್ಪ್ ಮಾಡೋದಾಗಿರ್ಬೋದು, ಈ ರೀತಿಯಾದ ಏನಾದರೂ ಹೆಲ್ಪಿಂಗ್ ಮಾಡ್ತಿದ್ರೆ ತುಂಬಾ ನಿಮ್ಮ ಮನಸ್ಸು ಒಳ್ಳೆಯದಾಗಿ ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ಯಾಲ್ ನಂಬರ್ 1 ಖಂಡಿತ ಅಮೌಂಟ್ ಮತ್ತೆ ವಾಪಸ್ ಬರೋದು ಸ್ವಲ್ಪ ಸಮಸ್ಯೆಗಳು ಆಗಬಹುದು. ಹಾಗೆ ಪಾಸ್ಟಲ್ಲಿ ಆಗಿರೋದ್ರ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಾ ಹಾಗೂ ಪ್ರೆಸೆಂಟಲ್ಲಿ ಆಗ್ತಿರೋಂತಹ ಚೇಂಜಸ್ನ ನೀವು ಗಮನ ಕೊಡೋಕ್ಕಾಗ್ತಿಲ್ಲ. ಪ್ಯಾಲ್ ನಂಬರ್
ನಿಮ್ಮ ಪೂರ್ವಜರರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಹಿಂದೆ ಆಗಿರೋದನ್ನ ತುಂಬ ಗಮನ ಕೊಡ್ತಿದ್ದೀರಾ, ಅದನ್ನು ಮನಸ್ಸಿಗೆ ನೋವು ತಗೋತಿದ್ದೀರಾ. ಅದರಿಂದ ಹೊರಗಡೆ ಬನ್ನಿ. ಇನ್ನಷ್ಟು ನೋಡೋದು ಬಾಕಿ ಇದೆ, ಇನ್ನಷ್ಟು ಕಲಿಯೋದು ಬಾಕಿ ಇದೆ. ಹಾಗೆ ನಿಮ್ಮ ಲೈಫಲ್ಲಿ ಹೊಸ ಬದಲಾವಣೆ ಚೇಂಜಸ್ನ ತಗೊಂಡು ಬರಲಿಕ್ಕೆ ನೋಡಬೇಕಿದೆ. ಅದನ್ನು ನಿಮ್ಮ ಪೂರ್ವಜರರ ಆಶೀರ್ವದಿಸ್ತಿದ್ದಾರೆ. ಹಾಗೂ ಇನ್ನಷ್ಟು ಸೂಚನೆಗಳು, ಇನ್ನಷ್ಟು ನೀವು ವಿಚಾರದ ಬಗ್ಗೆ ಗಮನ ಕೊಡಬೇಕಿದೆ. ಬಟ್ ತುಂಬಾ ಆಳವಾಗಿ ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ಆರೋಗ್ಯಕ್ಕೂ ಕೂಡ ಏನು ಸಮಸ್ಯೆ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ. ಮುಂದಿನ ದಿನಗಳಲ್ಲಿ ಈ ಆರೋಗ್ಯದಿಂದ ತುಂಬಾ ನಿವಾರಣೆ ಆಗ್ತಿದ್ದೀರಾ, ತುಂಬಾ ಚೇತರಿಕೆ ಆಗ್ತಿದ್ದೀರಾ, ತುಂಬಾ ಗ್ಲೋನೆಸ್ ನಿಮ್ಮ ಫೇಸಲ್ಲಿ ಕಾಣಿಸ್ತಿದೆ. ನಿಮ್ಮ ಸುತ್ತ ಇರುವಂತಹ ಜನಗಳು ನಿಮ್ಮನ್ನು ತುಂಬಾ ಗುರುತಿಡಿತಿದ್ದಾರೆ. ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಬದಲಾವಣೆ, ಯಶಸ್ಸು ನಿಮಗೆ ಸಿಗ್ತಿದೆ. ಸಕ್ಸಸ್ಗೋಸ್ಕರ ತುಂಬ ವೇಟ್ ಮಾಡ್ತಿದ್ದೀರಾ. ಖಂಡಿತ ನಿಮ್ಮ ಒಂದು ಮನೆ ದೇವರ ಅನುಗ್ರಹ, ನೀವು ನಂಬುವಂತಹ ಗುರುಗಳ ಆಶೀರ್ವಾದದಿಂದ ಸಕ್ಸಸ್ ನಿಮ್ಮ ಲೈಫಿಗೆ ಬರ್ತಿದೆ. ಜೊತೆಗೆ ಫೈಲ್ ನಂಬರ್ 1, ನಿಮ್ಮ ಹಳೆಯ ಸ್ನೇಹಿತರಾಗಿರಬಹುದು, ನಿಮ್ಮ ಪಾರ್ಟ್ನರ್ ಆಗಿರಬಹುದು, ನೀವು ಇಷ್ಟಪಡ್ತಿರುವಂತಹ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ, ಮತ್ತೆ ಅವ್ರು ನಿಮ್ಮ ಲೈಫಿಗೆ ಬರ್ತಾರಾ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗಳು ಸಡನ್ನಾಗಿ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ. ತುಂಬ ಮಾತಾಡ್ತಿದ್ದಾರೆ. ಅವರ ಮಾತುಗಳನ್ನ ಕೇಳಿ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ಜೊತೆಗೆ ಇನ್ನಷ್ಟು ನೀವು ಅರ್ಥ ಮಾಡ್ಕೋತಿದ್ದೀರಾ. ನೀವು ಅವರ ಬಗ್ಗೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ಅಥವಾ ಇನ್ನಷ್ಟು ವಿಚಾರನ ತಿಳ್ಕೊಳ್ಳೋಕ್ಕೆ ನೀವು ಅವರಿಂದ ದೂರ ಇರಬಹುದು. ನಿಮ್ಮ ಪರ್ಸನಲ್ ಲೈಫಲ್ಲಿ ಏನು ಆ ವ್ಯಕ್ತಿ ಜೊತೆ ಜಗಳಗಳಾಗಿದೆ, ಅಥವಾ ಮನಸ್ತಾಪಗಳಾಗಿವೆ, ಅಥವಾ ನೀವೇನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕಾಗಿರಬಹುದು. ಫೈಲ್ ನಂಬರ್ 1, ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಿಮ್ಮ ಕೆರಿಯರ್ ಲೈಫಲ್ಲಿ ತುಂಬಾ ಗ್ರೋತನ್ನ ಕಾಣ್ತಿದ್ದೀರಾ. ನಿಮ್ಮ ಒಂದು ಕೆಲಸದ ವಿಚಾರವಾಗಿ ತುಂಬಾ ಗಮನ ಕೊಡ್ತಿದ್ದೀರಾ. ಇನ್ನಷ್ಟು ವಿಚಾರನ ತಿಳ್ಕೊಳ್ತಿದ್ದೀರಾ. ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಹೈಯರ್ ಸ್ಟಡೀಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಿಮ್ಮ ಎಜುಕೇಷನ್ ಏನಾದರೂ ಡ್ರಾಪ್ ಆಗಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ಆ ಒಂದು ಎಜುಕೇಷನ್ ವಿಚಾರವಾಗಿ ಮುಂದೆ ಹೋಗ್ತಿದ್ದೀರಾ. ಜೊತೆಗೆ ತುಂಬ ಬೇಗ ಎಲ್ಲರನ್ನೂ ಬಿಲೀವ್ ಮಾಡ್ತಿದ್ದೀರಾ. ತುಂಬ ಬೇಗ ಎಲ್ಲರನ್ನೂ ನಂಬ್ತಿದ್ದೀರಾ. ನೀವು ನಂಬಿಕೆ ಇಟ್ಟಿರುವಂತಹ ವ್ಯಕ್ತಿಗಳಿಂದನೇ ನಿಮಗೆ ಮನಸ್ಸಿಗೆ ನೋವು ಉಂಟಾಗ್ತಿದೆ. ಅದು ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಗಿದೆ. ಏಕೆಂದರೆ ನಿಮ್ಮದು ಒಂದು ರೀತಿ ಮಗುವಂತಹ ಮನಸ್ಸು. ಫೈಲ್ ನಂಬರ್ 1, ಯಾವುದನ್ನು ಹೇಗೆ ತಗೋಬೇಕು ಅನ್ನೋ ನಿಮಗೆ ಇನ್ನಷ್ಟು ವಿಚಾರಗಳ ಬಗ್ಗೆ ಗಮನ ಕೊಡಬೇಕಾಗಿದೆ. ಇನ್ನೊಬ್ರಿಗೆ ನೋವು ಆಗೋಗುತ್ತೆ ಅನ್ನೋದಕ್ಕೆ ಯೋಚನೆ ಮಾಡ್ತಿದ್ದೀರಾ. ಅಷ್ಟರಲ್ಲಿ ನಿಮ್ಮ ಮನಸ್ಸಿಗೆ ನೋವು ಆಗ್ತಿದೆ. ಅದ್ರ ಬಗ್ಗೆನೂ ಗಮನ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ, ನಿಮ್ಮ ತಂದೆ ಆಗಿರಬಹುದು, ನಿಮ್ಮ ತಾಯಿಯ ತಂದೆ ಆಗಿರಬಹುದು, ಅವರಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತಿದೆ. ಎಸ್, ಫೈಲ್ ನಂಬರ್ 1, ಪಾಸ್ಟ್ ಬಗ್ಗೆ ಏನು ಗಮನ ಕೊಟ್ಟಿದ್ದೀರಾ, ಅದರಿಂದ ತುಂಬ ಟೆನ್ಷನ್ ಆಗಿದ್ದೀರಾ, ರಿಲ್ಯಾಕ್ಸೇಷನ್ ಆಗ್ತಿದ್ದೀರಾ. ಹಾಗೂ ನಿಮ್ಮ ಒಂದು ರಾಶಿಗಳ ಬಗ್ಗೆನೂ ಕೂಡ ಮುಂದಿನ ದಿನಗಳಲ್ಲಿ ಗಮನ ಕೊಡ್ತಿದ್ದೀರಾ. ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಮ ಒಂದು ಜಾತಕನ ಕೂಡ ಇನ್ನಷ್ಟು ವಿಚಾರಗಳು ನಿಮ್ಮ ಜಾತಕನ ತೋರಿಸ್ತಿದ್ದೀರಾ. ಅದರಿಂದ ಇನ್ನಷ್ಟು ಡೀಟೇಲ್ಸ್ ನಿಮಗೆ ಸಿಗ್ತಿದೆ. ಜೊತೆಗೆ ನಿಮ್ಮ ಸುತ್ತ ಇರೋ ಜನಗಳು ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ, ತುಂಬಾ ಪ್ರೀತಿ ಗಳಿಸ್ತಿದ್ದೀರಾ. ಫೈಲ್ ನಂಬರ್ 1, ಹೆಚ್ಚು ದಾನಗಳನ್ನು ಮಾಡ್ತಿದ್ದೀರಾ, ಹೆಚ್ಚು ಆಧ್ಯಾತ್ಮಿಕದ ಕಡೆ ಗಮನ ಹೋಗ್ತಿದೆ, ಹೆಚ್ಚು ದೇವರ ನಾಮ ಜಪಗಳನ್ನು ಮಾಡ್ತಿದ್ದೀರಾ. ಹೆಚ್ಚು ನಿಮಗೆ ಅನಿಸಿದ್ದನ್ನು ನೀವು ಮಾಡಲಿಕ್ಕೆ ಅವಕಾಶ ಮುಂದಿನ ದಿನಗಳಲ್ಲಿ ಸಿಗ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ತುಂಬಾ ಸ್ಟ್ರೆಸ್ ಇದೆ, ತುಂಬಾ ಜವಾಬ್ದಾರಿಗಳಿದೆ. ನೀವೇನು ಮಾಡಬೇಕು ಅಂತ ಕೂಡಿಟ್ಟಿರೋ ಹಣದಲ್ಲಿ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅನ್ನೋಷ್ಟರಲ್ಲಿ ಮತ್ತೊಂದೇನೋ ನಿಮ್ಮ ಲೈಫಲ್ಲಿ ಆ ಒಂದು ಹಣದಿಂದ ನಿಮಗೆ ಇನ್ನಷ್ಟು ಕೆಲಸಗಳು ನಿಮ್ಮ ಅಂದ್ಕೊಂಡಿರೋದನ್ನು ತಗೊಳ್ಳಿಕ್ಕೆ ಆಗದೇ ಇರ್ಬೋದು. ಜವಾಬ್ದಾರಿಗಳಿಂದ ತಡ ಆಗ್ತಿರ್ಬೋದು. ನಿಮ್ಮ ಮಕ್ಕಳ ಎಜುಕೇಷನ್ಗಾಗಿರಬಹುದು, ಅಥವಾ ಆರೋಗ್ಯಕ್ಕೆ ಆಗಿರಬಹುದು, ಅಥವಾ ಮನೆಗೆ ಆಗಿರಬಹುದು. ಈ ರೀತಿ ನೀವು ಕೂಡಿಟ್ಟಿರೋ ಹಣ ನಿಮಗೋಸ್ಕರ ಏನಾದರೂ ಪರ್ಚೇಸ್ ಮಾಡೋ ಅಷ್ಟರಲ್ಲಿ ಇನ್ನೊಂದೇನಕ್ಕಾದರೂ ಆ ಹಣ ಏನು ಉಳಿತಾಯ ಮಾಡಿರೋ ಹಣ ಖರ್ಚಾಗ್ತಿದೆ. ಮುಂದಿನ ದಿನಗಳಲ್ಲಿ ನಿಮಗೋಸ್ಕರ ನೀವೇನಾದರೂ ನಿಮಗೆ ನಿಮ್ಮ ಸೆಲ್ಫಾಗಿ ಏನಾದರೂ ತೊಗೊಳ್ಬೇಕು ಅಂತ ಮನಸ್ಸಾಗ್ತಿದೆ. ಹೊಸ ವೆಹಿಕಲ್ ಆಗಿರ್ಬೋದು, ಹೊಸ ಮೊಬೈಲ್ ಆಗಿರಬಹುದು, ಹೊಸ ವಸ್ತುಗಳ ನಿಮ್ಮ ಮನೆಗೆ ಆಗಿರಬಹುದು. ಎಸ್, ಫೈಲ್ ನಂಬರ್ 1, ತುಂಬ ವಿಚಾರಗಳನ್ನು ತಿಳ್ಕೊಂಡು ಮನಸ್ಸಿಗೆ ಇನ್ನಷ್ಟು
ವಿಚಾರ ನಿಮ್ಮ ಮನಸ್ಸಲ್ಲಿ ಏನಿದೆ ಗೊಂದಲತೆ ಅದರಿಂದ ಆಚೆ ಬರ್ತಿದ್ದೀರಾ. ಹಾಗೆ ಯಾರನ್ನ ನಂಬಬೇಕು ಅಂತ ನೀವು ನಂಬಿದ್ದೀರಾ ಆ ವ್ಯಕ್ತಿಗಳಿಂದ ನಿಮಗೆ ಏನು ಉಡುಗೊರೆ ಸಿಗ್ತದೆ, ಏನು ಆ ವ್ಯಕ್ತಿಗಳಿಂದ ನಿಮಗೆ ಒಳ್ಳೆಯದಾಗ್ತಿದೆ ಅನ್ನೋದನ್ನು ಕೂಡ ನೀವು ಹೆಚ್ಚಾಗಿ ಪರಿಶೀಲನೆ ಮಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಹೆಚ್ಚು ಶಿವನ ಆಲಯಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ. ಜೊತೆಗೆ ನಿಮ್ಮ ಮನೆಯಲ್ಲಿರೋ ಹಳೆ ವಸ್ತುಗಳು ಏನು ಡ್ಯಾಮೇಜಸ್ ಆಗಿದೆ ಆ ವಸ್ತುಗಳನ್ನು ಕೂಡ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಎಸ್, ಫೈಲ್ ನಂಬರ್ 1 ನಿಮ್ಮ ಪೂರ್ವಜರ ಎನರ್ಜೀಸ್ ಹೆಚ್ಚಾಗಿದೆ. ನೀವೇನು ಮುಂದೆ ನಿರ್ಧಾರಗಳನ್ನ ತಗೋತಿದ್ದೀರಾ, ಖಂಡಿತ ಆ ನಿರ್ಧಾರದಿಂದ ನಿಮ್ಮ ಪೂರ್ವಜರ ಆಶೀರ್ವಾದ ಬೆಂಬಲ ಇದೆ. ನೀವು ಮಾಡಬೇಕಾಗಿರೋ ಕೆಲಸನ ನೀವು ಮಾಡ್ತಿಲ್ಲ, ಆ ಒಂದು ಸ್ಥಳಕ್ಕೆ ನೀವೇನು ವಿಸಿಟ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ, ಯಾವುದೇ ಸ್ಥಳಕ್ಕೆ ಆಗಿರಬಹುದು, ಯಾವುದೇ ಒಂದು ಕೆಲಸಕ್ಕೆ ಆಗಿರಬಹುದು, ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗೋದೇ ಆಗಿರಬಹುದು, ನೀವು ನಿರ್ಧಾರ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಪೂರ್ವಜರು ನಿಮ್ಮಿಂದ ಆ ಕೆಲಸಗಳನ್ನು ಮಾಡಿಸ್ತಿದ್ದಾರೆ. ಹಾಗೆ ಭಗವಂತನ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಯಾರಲ್ಲಿ ಪ್ರೆಗ್ನೆನ್ಸಿ ವಿಚಾರವಾಗಿ ತುಂಬಾ ಯೋಚಿಸ್ತಿದ್ದೀರಾ, ಆರೈಕೆಗಳನ್ನ ವ್ರತಗಳನ್ನು ಮಾಡ್ತಿದ್ದೀರಾ, ಮುಂದಿನ ದಿನಗಳಲ್ಲಿ ಗುಡ್ ನ್ಯೂಸ್ ಕೇಳ್ತಿದ್ದೀರಾ. ಹಾಗೆ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರೋ ಕೆಲಸನ ಕೂಡ ನೀವು ಕೈಗೆತ್ಕೋತಿದ್ದೀರಾ. ಸ್ವಂತ ಉದ್ಯೋಗನ ಏನು ಮಾಡಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ. ಖಂಡಿತ ವೆಯ್ಟ್ ಮಾಡೋದಕ್ಕೆ ಏನು ಇಷ್ಟು ದಿವಸ ವೆಯ್ಟ್ ಮಾಡ್ತಿದ್ದೀರಾ, ಫಾಸ್ಟಾಗಿ ಆ ಕೆಲಸನ ಕೈಗೆತ್ಕೊಂಡು ಮಾಡ್ತಿದ್ದೀರಾ. ಬಿಕಾಸ್ ಅದರಲ್ಲಿ ನಿಮಗೆ ತುಂಬಾ ಯಶಸ್ಸನ್ನು ನೋಡ್ತಿದ್ದೀರಾ, ಗ್ರೋತನ್ನು ನೋಡ್ತಿದ್ದೀರಾ. ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿಯ ಆಶೀರ್ವಾದ ಹೆಚ್ಚಾಗಿದೆ. ಅವ್ರಿಗೋಸ್ಕರ ನೀವೇನಾದರೂ ಉಡುಗೊರೆ ಕೂಡ ಕೊಡಬಹುದು ಮುಂದಿನ ದಿನಗಳಲ್ಲಿ. ನಿಮ್ಮ ಪಾರ್ಟ್ನರ್ ಜೊತೆ ವೈಮನಸ್ಸೇನಾಗಿದೆ ಅದರಿಂದ ಅಥವಾ ಪಾರ್ಟೀಸಿಂದ ನಿಮ್ಮ ಮನಸ್ಸಿಗೆ, ನಿಮ್ಮ ದಾಂಪತ್ಯ ಜೀವನಕ್ಕೆ ನೋವಾಗಿದೆ, ಅದರಿಂದ ಹೊರಗಡೆ ಬರ್ತಿದ್ದೀರಾ. ಅದರಿಂದ ನಾರಾಯಣ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಇನ್ನಷ್ಟು ಕಣ್ ತೆರೆದು ನೋಡಬೇಕಾಗಿದೆ, ಅದನ್ನು ನೀವು ನೋಡದೇ ಇರಬಹುದು. ಇನ್ನು ಮುಂದೆ ಆ ವಿಚಾರವಾಗಿ ತುಂಬ ಆಳವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋತಿದ್ದೀರಾ. ಹಾಗೆ ನಿಮ್ಮ ಬಾಡಿ ಫಿಟ್ನೆಸ್ ಬಗ್ಗೆನೂ ತುಂಬ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಹಾಗೂ ಕಲೆಗೆ ಸಂಬಂಧಪಟ್ಟಾಗ ಏನಾದರೂ ನೀವು ಆ್ಯಕ್ಟಿಂಗಿಗೆ ಜಾಯ್ನ್ ಆಗಬೇಕು ಅಥವಾ ಸಿಂಗಿಂಗ್ನ ಕಲಿಬೇಕು, ಈ ರೀತಿಯಾದ ಏನಾದರೂ ನಿಮ್ಮ ಮನಸ್ಸಲ್ಲಿ ಆಸೆಗಳಿದ್ದರೆ ಅದನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗೆ ಮುಂದೆ ಹೋಗ್ತಿದ್ದೀರಾ. ಜೊತೆಗೆ ಫೈಲ್ ನಂಬರ್ 1 ನೀವೇನು ಹೆಜ್ಜೆ ಇಡ್ತಿದ್ದೀರಾ ಅದು ನೀವು ಹೆಜ್ಜೆ ಇಡೋದಕ್ಕಿಂತ ನೀವು ನಂಬಿರೋ ದೈವಶಕ್ತಿ ಪ್ರೊಟೆಕ್ಟ್ ಮಾಡ್ತಿದೆ. ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಹಾಗೆ ನೀವೆಲ್ಲಿ ಕೆಲಸ ಮಾಡಲಿ ಅಥವಾ ನೀವೇನೇ ಒಂದು ಹೊಸ ವಿಚಾರನೆ ತೊಗೊಂಡು ಬರಲಿ ಅಥವಾ ನೀವೇನು ಒಳ್ಳೆಯದನ್ನು ಮಾಡ್ತಿರಲಿ, ನಿಮ್ಮ ಸುತ್ತ ಇರುವಂತಹ ಕೆಟ್ಟ ದೃಷ್ಟಿಗಳು ನಿಮ್ಮನ್ನು ಏನು ಪ್ರಾಬ್ಲಮ್ ಆಗುತ್ತೇನೋ ಅಂತ ನೀವೇನು ಭಯ ಪಡ್ತಿದ್ದೀರಾ, ಆ ಕೆಟ್ಟ ದೃಷ್ಟಿಗಳಿಂದ ನಿಮ್ಮನ್ನು ತುಂಬಾ ಪ್ರೊಟೆಕ್ಷನ್ ಆಗ್ತಿದೆ ನಿಮಗೆ. ಹಾಗೆ ಏನೇ ನೆಗೆಟಿವಿಟೀಸ್ ನಿಮಗೆ ಆಗ್ತಿದೆ, ಸದ್ಯದ ಪರಿಸ್ಥಿತಿಯಲ್ಲಿ ಏನು ನೆಗೆಟಿವಿಟೀಸ್ನ ನೀವು ಫೇಸ್ ಮಾಡ್ತಿದ್ದೀರಾ, ನಿಮ್ಮ ದೇಹಕ್ಕಾಗಿರಬಹುದು, ನಿಮ್ಮ ಮನಸ್ಸಿಗಾಗಿರ್ಬೋದು, ನಿಮ್ಮ ಮನೆಯಲ್ಲಿರುವಂಥ ವಾತಾವರಣಕ್ಕೆ ಸಂಬಂಧಪಟ್ಟಾಗಿರಬಹುದು, ಎಲ್ಲ ವಾತಾವರಣಗಳಿಂದ ಹಾಗೂ ನಿಮ್ಮ ಸಮಸ್ಯೆನ ಕಡಿಮೆ ಮಾಡ್ತಿದ್ದೀರಾ, ಪ್ರೊಟೆಕ್ಟ್ ಆಗಿದ್ದೀರಾ. ಜೊತೆಗೆ ಹೆಚ್ಚಾಗಿ ಆಂಜನೇಯರ ಆಶೀರ್ವಾದ ಕೂಡ ನಿಮ್ಮ ಜೊತೆ ಹೆಚ್ಚಾಗಿ ಇದೆ. ಆಂಜನೇಯ ಮಂತ್ರಗಳನ್ನು ಪಠನೆ ಮಾಡಿ ಫೈಲ್ ನಂಬರ್ 1 ಇನ್ನಷ್ಟು ಧೈರ್ಯ, ಇನ್ನಷ್ಟು ನಿಮಗೆ ಮುಂದೆ ಹೋಗಲಿಕ್ಕೆ ದಾರಿ ಸಿಗ್ತಿದೆ. ಎಸ್, ನಿಮ್ಮ ಮನಸ್ಸಿಗೆ ಯಾರು ತುಂಬ ನೋವು ಮಾಡಿದ್ದಾರೆ, ಜಗಳ ಮಾಡಿ ಆಗಿರ್ಬೋದು ಅಥವಾ ನಿಮಗೆ ದೂರದಿಂದನೇ ಮನಸ್ಸಿಗೆ ನೋವು ಮಾಡಿದ್ದಾರೆ, ನಿಮ್ಮ ಕುಟುಂಬದ ಸದಸ್ಯರಾಗಿರಬಹುದು, ನಿಮ್ಮ ಪ್ರೀತಿ ಪಾತ್ರರಾಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಆ ವ್ಯಕ್ತಿಗಳು ನಿಮ್ಮನ್ನು ನೋಡಿ ತುಂಬ ಶಾಕ್ ಆಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಮಾಡ್ತಿರೋ ಕೆಲಸದಲ್ಲಿ ತುಂಬಾ ಯಶಸ್ಸನ್ನು ನೋಡ್ತಿದ್ದೀರಾ. ಹೊಸ ಕೆಲಸಕ್ಕೆ ಕೂಡ ಕೈ ಹಾಕ್ತಿದ್ದೀರಾ. ಹೊಸ ವೃತ್ತಿಯಲ್ಲಿ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಇಲ್ಲಿ ವಿಷ್ಣುವಿನ ಎನರ್ಜಿ ತುಂಬಾ ಇದೆ ಫೈಲ್ ನಂಬರ್ 1. ನೀವೇನೇ ಕೆಲಸ ಮಾಡಲಿ ನಾರಾಯಣನ ಆಶೀರ್ವಾದ ಹೆಚ್ಚಾಗಿ ನಿಮ್ಮ ಜೊತೆಗಿದೆ. ನಿಮ್ಮ ಮನೆ ತುಂಬ ಪ್ರೊಟೆಕ್ಷನ್ ಆಗಿದೆ. ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿರೋ ವಸ್ತುಗಳಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿರಬಹುದು ನಿಮಗೆ. ಹಾಗೂ ವಿದ್ಯಾರ್ಥಿಗಳಿಗೆ ನೀವು ಕೂತ್ಕೊಂಡು ಓದುವಂಥ ಸ್ಥಳನ ಸ್ವಲ್ಪ ಚೇಂಜಸ್ ಮಾಡಬಹುದು ಮುಂದಿನ ದಿನಗಳಲ್ಲಿ. ಹಾಗೂ
ಇನ್ನಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಇಲ್ಲಿ ಯಾರು ನಿಮ್ಮ ಒಂದು ಮನೇನ ಕೂಡ ಚೇಂಜಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಖಂಡಿತ ಭೂಮಿಗೆ ಸಂಬಂಧಪಟ್ಟಿರೋ ಕೆಲಸಗಳಲ್ಲಿ ತುಂಬಾ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ನಿಮ್ಮ ಜಮೀನಾಗಿರ್ಬೋದು, ನಿಮ್ಮ ಭೂಮಿನ ಏನು ಮಾರಾಟ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಲಾಭನ ನೀವು ನೋಡ್ತಿದ್ದೀರಾ. ಜೊತೆಗೆ ನಿಮ್ಮ ಒಂದು ಪೂರ್ವಜರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಚಾರಗಳು, ಇನ್ನಷ್ಟು ವಸ್ತುಗಳು ನಿಮ್ಮ ಕೈಗೆ ಸೇರ್ತಿದೆ. ಅದು ಇನ್ನಷ್ಟು ಜವಾಬ್ದಾರಿ ನಿಮಗೆ ಹೆಚ್ಚಾಗ್ತಿದೆ. ಹಾಗೂ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಕೂಡ ಬರ್ತಿದ್ದಾರೆ, ಅವ್ರನ್ನೂ ಕೂಡ ನೀವು ಬರಮಾಡ್ಕೋತಿದ್ದೀರಾ. ಇಷ್ಟು ದಿವಸ ಯಾರು ನಿಮಗೆ ಅಡ್ಡಿಗಳನ್ನು ಮಾಡಿದ್ದಾರೆ, ನಿಮ್ಮ ಒಂದು ಮ್ಯಾರೇಜ್ಗೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ಕುಟುಂಬಕ್ಕೆ, ಈ ಎಲ್ಲದರಿಂದನೂ ನಿಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ನೀವು ಆಗಿರುವಂತಹ ದೈವಶಕ್ತಿ. ಯಾವುದಾದ್ರೂ ಒಂದು ತೀರ್ಥ ಸ್ನಾನನ ಮಾಡಿ, ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ನದಿ ಸ್ನಾನ, ಹೊಳೆ ಸ್ನಾನನೋ ಯಾವುದಾದ್ರೂ ಒಂದು ಮಾಡಿ, ಹಾಗೂ ಇನ್ನಷ್ಟು ಆ ಒಂದು ಬದಲಾವಣೆನ ನಿಮ್ಮ ಲೈಫಲ್ಲಿ ನೀವು ನೋಡ್ತಿದ್ದೀರಾ. ಚರ್ಮಕ್ಕೆ ಸಂಬಂಧಪಟ್ಟಾಗೆ ತುಂಬಾ ಆ ಒಂದು ವಿಚಾರವಾಗಿ ತುಂಬ ನೋವು ತಿಂತಿದ್ದೀರಾ. ಫ್ಯಾನ್ ನಂಬರ್ 1, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಆ ಸ್ವಾಮಿಯ ದರ್ಶನ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಿದ್ದೀರಾ. ಜೊತೆಗೆ ನಿಮ್ಮ ಒಂದು ಕನಸಿನಲ್ಲಿ ಆಗಿರಬಹುದು, ಅಥವಾ ನಿಮ್ಮ ಮನೆಗೆ ಆಗಿರಬಹುದು, ಅಥವಾ ನಿಮ್ಮ ಜಮೀನಿಗೆ ಆಗಿರಬಹುದು, ಸರ್ಪ ಕೂಡ ಕಾಣಿಸ್ಬಹುದು ನಿಮಗೆ. ಖಂಡಿತ ಆ ಸರ್ಪ ಬಂದು ಹೋದ್ಮೇಲಿಂದ ನಿಮ್ಮ ಲೈಫಲ್ಲಿ ಇನ್ನಷ್ಟು ಬದಲಾವಣೆ, ಸಕ್ಸಸ್ನ ನೋಡ್ತಿದ್ದೀರಾ. ಹಾಗೆ ಇನ್ನಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ತಿದ್ದೀರಾ. ನಿಮ್ಮ ಒಂದು ಕೆರಿಯರ್ಗೆ ಸಂಬಂಧಪಟ್ಟಾಗೆ, ನಿಮ್ಮ ಒಂದು ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಪೇರೆಂಟ್ಸ್, ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಪ್ರೀತಿನ ಹೋಗ್ತಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ರೆ, ಖಂಡಿತ ಮುಂದಿನ ದಿನಗಳಲ್ಲಿ ಹೆಚ್ಚು ನಿಮಗೆ ಪ್ರೀತಿ ಸಿಗ್ತಿದೆ. ಹಾಗೂ ಯಾರು ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡ್ತಿಲ್ಲ ಆ ವ್ಯಕ್ತಿಗಳೇ ನಿಮ್ಮನ್ನು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ, ಗೌರವಿಸ್ತಿದ್ದಾರೆ. ಹಾಗೆ ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ಸ್ ಏನಿದೆ ಅದು ಕೂಡ ಮುಂದಿನ ದಿನಗಳಲ್ಲಿ ಕಮ್ಮಿ ಆಗ್ತಿದೆ. ಹಾಗೆ ಶನಿವಾರ ತಪ್ತಿರ ಶನಿ ಮಹಾತ್ಮ ಸ್ವಾಮಿಗೆ ಎಳ್ಬತ್ತಿನ ಹಚ್ಚಿ ಬನ್ನಿ, ದೇವಸ್ಥಾನಕ್ಕೆ ಹೋಗಿ. ಹಾಗೂ ನಿಮ್ಮ ಕೈ ಹಸ್ತಿಂದ ಎಳ್ಳೆಣ್ಣೆನ ಕೊಟ್ಟು ಬನ್ನಿ. ಇನ್ನಷ್ಟು ಬದಲಾವಣೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ಯಾರಿಗಾದರೂ ಹಣನ ಕೊಟ್ಟು ವೆಯ್ಟ್ ಮಾಡ್ತಿದ್ದೀರಾ, ತುಂಬ ವರ್ಷಗಳಾಯಿತು ಅವರು ವಾಪಸ್ ನಿಮಗೆ ಹಣನ ಕೊಟ್ಟಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಎಸ್, ಮುಂದಿನ ದಿನಗಳಲ್ಲಿ ಆ ಅಮೌಂಟ್ ಕೂಡ ನಿಮಗೆ ವಾಪಸ್ ಕೈ ಸೇರ್ತಿದೆ. ಇದೊಂದು 21 ಡೇಸ್ ಆಗಿರಬಹುದು ಅಥವಾ 23 ಡೇಸಲ್ಲಿ ಆ ವ್ಯಕ್ತಿಗಳು ನಿಮಗೆ ಅಮೌಂಟ್ನ ತಂದು ಕೊಡ್ತಾರೆ ಅನ್ನೋ ಒಂದು ಎನರ್ಜಿಸ್ ಇಲ್ಲಿ ಸಿಗ್ತಿದೆ. ಫಾರ್ ಪೈಲ್ ನಂಬರ್ 1, ಎಸ್, ನಿಮ್ಮ ಮನೆಗೆ ಶಂಖ ಕೂಡ ತೊಗೊಂಡು ಬರ್ತಿದ್ದೀರಾ. ಅದು ಬಂದಮೇಲಿಂದ ನಿಮ್ಮ ಮನೆಯಲ್ಲಿ ತುಂಬಾ ಚೇಂಜಸ್ ಆಗ್ತಿದೆ. ನಿಮಗೆ ಗೊತ್ತಿದ್ದು ನಿಮ್ಮ ಕೈಯಿಂದ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದೀರಾ. ಅದರಿಂದ ನಿಮಗೂ ಒಳ್ಳೆಯದಾಗ್ತಿದೆ, ನಿಮ್ಮ ಪರಿವಾರಕ್ಕೂ ಒಳ್ಳೆಯದಾಗ್ತಿದೆ, ಹಾಗೂ ನಿಮ್ಮ ವಂಶಕ್ಕೆ ತುಂಬ ಒಳ್ಳೆಯದಾಗ್ತಿದೆ. ಅಷ್ಟು ಹೆಸರು ಕೀರ್ತಿನ ಗಳಿಸುವಂತಹ ಅವಕಾಶ ಖಂಡಿತ ಇಲ್ಲಿ ಆಂಜನೇಯ ಹಾಗೂ ನಾರಾಯಣ ನಿಮಗೆ ಹೆಚ್ಚಾಗಿ ಆಶೀರ್ವದಿಸ್ತಿದ್ದಾರೆ. ನಿಮ್ಮನ್ನು ತುಂಬಾ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ರಾಮ, ಸೀತಾ, ಲಕ್ಷ್ಮಣ, ಆಂಜನೇಯರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಗೌರವ, ಪ್ರೀತಿ ಗಳಿಸ್ತಿದ್ದೀರಾ. ಪೈಲ್ ನಂಬರ್ 1 ಹಾಗೂ ಜಪಾನ ಕೂಡ ಹೆಚ್ಚಾಗಿ ಮಾಡ್ತಿದ್ದೀರಾ. ಎಸ್, ಯಾರಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಿಮ್ಮ ಮಕ್ಕಳ ಮ್ಯಾರೇಜ್ಗೂ ಕೂಡ ನೀವೇನಾದರೂ ವೆಯ್ಟ್ ಮಾಡ್ತಿದ್ರೆ, ಆರೈಕೆಗಳನ್ನು ಮಾಡ್ಕೊಂಡಿದ್ರೆ, ಖಂಡಿತ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬದಲಾವಣೆ ಹಾಗೂ ಆ ವಿಚಾರವಾಗಿ ನಿಮಗೆ ಇನ್ನಷ್ಟು ಮಾಹಿತಿ ಕೂಡ ಸಿಗ್ತಿದೆ. ನಿಮ್ಮ ಮಕ್ಕಳ ಒಂದು ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಖಂಡಿತ ಗುಡ್ ನ್ಯೂಸ್ ಸಿಗ್ತಿದೆ. ಫಾರ್ ಪೈಲ್ ನಂಬರ್ 1, ಆಂಜನೇಯ ಸ್ವಾಮಿಗೆ ಏನಾದರೂ ನೀವು ಹರಕೆನ ಮಾಡಿದರೆ ಖಂಡಿತ ನೀವು ಅಂದ್ಕೊಂಡಿರೋದನ್ನು ಸಿದ್ಧಿ ಆಗಿದೆ. ಅದನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಪೈಲ್ ನಂಬರ್ 1, ಯಾವ ಕೆಲಸದಲ್ಲಿ ನೀವು ತುಂಬ ಸ್ಲೋ ಆಗಿದ್ದೀರಾ ಅದರಲ್ಲಿ ತುಂಬ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ಹಾಗೆ ನಿಮ್ಮ ಕೈಯಲ್ಲಿ ಆ ಕೆಲಸ ಮಾಡೋಕ್ಕಾಗ್ತಿಲ್ಲ, ಹಾಗೂ ನಾನು ಯಶಸ್ಸು ಗಳಿಸ್ತೀನ, ನನ್ನ ಲೈಫಲ್ಲಿ ನಾನು ಸಕ್ಸಸ್ನ ನೋಡ್ತೀನ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಖಂಡಿತ ನೀವು ನೋಡ್ತಿದ್ದೀರಾ. ಖಂಡಿತ ನಿಮ್ಮ ಕೈಯಲ್ಲಿ ಆ ಕೆಲಸನ ಮಾಡಲಿಕ್ಕೆ ಅವಕಾಶ ಆಗ್ತಿದೆ. ಹಾಗೂ
ನೀವು ನಂಬುವಂತಹ ದೈವಶಕ್ತಿಯಿಂದ ಆ ಕೆಲಸ ನಿಮಗೆ ಆ ದೇವರ ಆಶೀರ್ವಾದದಿಂದ ನಿಮಗೆ ಇನ್ನಷ್ಟು ಸಕ್ಸಸ್ನ ತಂದುಕೊಡ್ತಿದ್ದಾರೆ. ಜೊತೆಗೆ ನಿಮ್ಮ ಲೈಫಿಗೆ ಹೊಸ ಟೀಚರ್ ಕೂಡ ಬರ್ತಿದ್ದಾರೆ. ಟೀಚಿಂಗ್ ಮಾಡುವಂತಹ ಗುರುಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮಗೆ ಹೊಸ ಸ್ನೇಹಿತರ ಭೇಟಿ ಕೂಡ ಆಗ್ತಿದೆ. ಅವರಿಂದ ನಿಮ್ಮ ಲೈಫಿಗೆ ಒಳ್ಳೆಯದಾಗುತ್ತೋ ಇಲ್ವೋ, ಬಟ್ ನಿಮ್ಮಿಂದ ಅವರ ಲೈಫಿಗೆ ತುಂಬಾ ಒಳ್ಳೆಯದಾಗುತ್ತೆ. ತುಂಬಾ ಸಕ್ಸಸ್ನ ನೀವು ಅವರ ಲೈಫಲ್ಲಿ ಕೊಡ್ತಿದ್ದೀರಾ. ನಿಮ್ಮ ಜೊತೆ ಇರೋ ವ್ಯಕ್ತಿಗಳು ಕೂಡ ತುಂಬಾ ಪ್ರೊಟೆಕ್ಷನ್ ಆಗಿದ್ದಾರೆ. ಆ ಒಂದು ಮೆಸೇಜ್ ಕೂಡ ನೀವು ಕೇಳ್ತಿದ್ದೀರಾ. ನೀವೊಂದು ರೀತಿ ಅವರ ಲೈಫ್ಗಳಲ್ಲಿ ಸಕ್ಸಸ್ ಅಂತಹ ವ್ಯಕ್ತಿ, ಅದೃಷ್ಟವಾದಂತಹ ವ್ಯಕ್ತಿ ಅಂತ ನಿಮ್ಮನ್ನು ಹೆಚ್ಚು ಹೊಗಳಿಕೆ ಬರ್ತಿದೆ. ಯಾರು ನಿಮಗೆ ನೋವುಂಟು ಮಾಡಿದ್ದಾರೆ ಅಂಥವ್ರ ಮುಂದೆ ನೀವು ಎದ್ದು ನಿಲ್ತಿದ್ದೀರಾ. ನೀವು ಕೇಳಿರೋ ಪ್ರಶ್ನೆಗಳಿಗೆ ಅಥವಾ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ, ದೇವ್ರಿಗೆ ಏನಾದರೂ ನೀವು ಕ್ವಶನ್ ಮಾಡಿದರೆ ಅಥವಾ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ಅದೆಲ್ಲದಕ್ಕೂ ಖಂಡಿತ ಎಸ್ ಇದೆ. ಸ್ವಲ್ಪ ನಿಧಾನವಾಗಿ, ಫಾಸ್ಟಾಗಿ ಅರಿಬರಿಯಾಗಿ ಮಿಸ್ಟೇಕ್ಸ್ನ ಮಾಡ್ಕೋಬೇಡಿ. ನಿಧಾನವಾಗಿ ಮಾಡಿ. ಖಂಡಿತ ಹೆಚ್ಚು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆಗುತ್ತೆ, ನನ್ನ ಕೈಲಿ ನಾನು ಮಾಡ್ತೀನಿ, ನಾನು ಗೆಲ್ತೀನಿ ಅಂತ. ಹಾಗೂ ನೀವು ತಗೊಳ್ಳೋ ಡಿಸಿಷನ್ಸ್ ಖಂಡಿತ ಅದು ರೈಟಾಗೇ ಇರುತ್ತೆ. ಹಾಗೂ ನಿಮ್ಮ ಒಂದು ಏನೇ ಪ್ರಶ್ನೆಗಳು ಮುಂದಿನ ದಿನಗಳಲ್ಲಿದೆ ಅದು ಖಂಡಿತ ದೇವರಿಂದ ನಿಮಗೆ ಬಹಳಷ್ಟು ಬೇಗ ಉತ್ತರಗಳು ಕೂಡ ಸಿಗುತ್ತೆ. ಹಾಗೂ ಪೂರಿ ಜಗನ್ನಾಥರ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಪೂರಿ ಜಗನ್ನಾಥರ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ. ಪಾಯಲ್ ನಂಬರ್ 1 ಅದೊಂದು ರೀತಿ ಅನಿರೀಕ್ಷಿತವಾಗಿ ಸಡನ್ನಾಗಿ ನೀವು ಅಲ್ಲಿಗೆ ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿರಬಹುದು. ನಿಮ್ಮ ಬದುಕಲಾಗುವಂತಹ ಬದಲಾವಣೆಗಳನ್ನ ನೀವೇ ನೋಡ್ತಿದ್ದೀರಾ. ಪಾಯಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಪಾಯಲ್ ನಂಬರ್ 2 ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ಪಾಯಲ್ ನಂಬರ್ 2ನ? ಎಸ್, ಮುಂದಿನ ದಿನಗಳಲ್ಲಿ ಏನು ನಿಮ್ಮ ಲೈಫಲ್ಲಿ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಮುಂದಿನದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಪಾಯಲ್ ನಂಬರ್ 2. ಎಸ್, ಪಾಯಲ್ ನಂಬರ್ 2 ತುಂಬ ಮುಂದಿನ ದಿನಗಳಲ್ಲಿ ಎಕ್ಸೈಟ್ಮೆಂಟ್ ಆಗಿದ್ದೀರಾ. ಈಗಿನ ಸದ್ಯದ ಪರಿಸ್ಥಿತಿಯಲ್ಲೂ ತುಂಬ ಎಕ್ಸೈಟ್ ಆಗಿದ್ದೀರಾ. ನಿಮ್ಮ ಬದುಕಲ್ಲಿ ಹೊಸದು ಲೈಫಲ್ಲಿ ಚೇಂಜಸ್ ಬರ್ತಿದೆ. ಆ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಹಾಗೂ ಪಾಯಲ್ ನಂಬರ್ 2ಗೆ ದೇವರ ಅನುಗ್ರಹ ಆಶೀರ್ವಾದ ಹೆಚ್ಚಾಗಿ ಇದೆ. ಎಸ್, ತುಂಬ ಸಂಭ್ರಮದಲ್ಲಿ ಇದ್ದೀರಾ ಪಾಯಲ್ ನಂಬರ್ 2. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಇದನ್ನು ನೀವು ವಾಚ್ ಮಾಡ್ತೀರಾ ಆಗಿದ್ದು ನಿಮಗೆ ರೆಸನೇಟ್ ಆಗುತ್ತೆ. ಪಾಯಲ್ ನಂಬರ್ 2. ಹಾಗೂ ನಿಮ್ಮ ಮನಸ್ಸು, ನಿಮ್ಮ ದೇಹ ಹಾಗೂ ನಿಮ್ಮ ಇರುವಂತಹ ವಾತಾವರಣ ಎಲ್ಲವೂ ಹೀಲ್ ಆಗ್ತಿದೆ. ನಿಮ್ಮ ದೇಹದಲ್ಲಿ ಆಗ್ತಿರುವಂತಹ ಆರೋಗ್ಯದ ಸಮಸ್ಯೆ ಹೀಲಿಂಗ್ ಆಗ್ತಿದೆ. ನಿಮ್ಮ ಮನಸ್ಸು ಹೀಲ್ ಆಗ್ತಿದೆ. ಏನು ಥಾಟ್ಸ್ ಥಿಂಕಿಂಗ್ ಮಾಡ್ತಾನೇ ಇದ್ದೀರಾ, ಮನಸ್ಸಿಗೆ ತುಂಬಾ ಭಾರ ಕೊಡ್ತಿದ್ದೀರಾ, ಅದರಿಂದ ಹೀಲ್ ಆಗ್ತಿದ್ದೀರಾ. ಹಾಗೆ ಹೆಚ್ಚು ಆಧ್ಯಾತ್ಮಿಕದ ಕಡೆ ಗಮನ ಹೋಗ್ತಿದೆ. ಹೊಸದೊಂದು ದಾರಿನ ನೀವು ನೋಡಬೇಕು ಅಂತ, ವೀಕ್ಷಣೆ ಮಾಡಬೇಕು ಅಂತ ತುಂಬ ಕಾತುರದಿಂದ ಕಾಯ್ತಿದ್ದೀರಾ. ಆ ಆತುರತೆ ಏನಿದೆ ಪಾಯಲ್ ನಂಬರ್ 2ಗೆ ತುಂಬ ವರ್ಷಗಳಿಂದ, ತುಂಬ ತಿಂಗಳುಗಳಿಂದ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ನಿಮ್ಗೆ ಆಗಿರುವಂಥ ನೆಗೆಟಿವ್ಗೆ ದಾರಿ ಸಿಕ್ಕಿಲ್ಲ ಕ್ಲೆನ್ಸ್ ಮಾಡ್ಕೊಳ್ಳಿಕ್ಕೆ. ಹಾಗೂ ಏನು ಮಾಡಬೇಕು ಅನ್ನೋದು ನಿಮಗೆ ದಾರಿ ಗೊತ್ತಾಗ್ತಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ. ಖಂಡಿತ ಸಕ್ಸಸ್ ಸಿಗ್ತಿದೆ. ಹೊಸ ಬೆಳಕು ನಿಮ್ಮ ಲೈಫಲ್ಲಿ ಬರ್ತಿದೆ. ಸ್ವಾಮಿ ಕೊರಗಜ್ಜರ ಆಶೀರ್ವಾದ ಪಾಯಲ್ ನಂಬರ್ 2ಗೆ ಹೆಚ್ಚಾಗಿದೆ. ದೇವರನ್ನ ತುಂಬ ನಂಬಿದ್ದೀರಾ. ದೇವರನ್ನ ತುಂಬ ನಂಬಿದ್ದೀರಾ. ಕೊರಗಜ್ಜ ಸ್ವಾಮಿಯ ಆಶೀರ್ವಾದ ನಿಮ್ಮ ಕುಟುಂಬ ರಕ್ಷಣೆಯಾಗಿದೆ. ಹಾಗೂ ಏನಾದರೂ ನೀವು ದೇವರಿಗೆ ಅರ್ಪಣೆ ಮಾಡಿದರೆ ಅದು ಮುಂದಿನ ದಿನಗಳಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಹಾಗೂ ಹೆಚ್ಚು ಮೆಡಿಟೇಷನ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹೆಚ್ಚು ನಿಮ್ಮ ಕುಟುಂಬದ ಕಡೆ ಗಮನ ಕೊಡ್ತಿದ್ದೀರಾ. ಹೆಚ್ಚು ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಸ್ವಲ್ಪ ನನ್ನ ಒಂದು ಮಾತು ತೊದಲ್ತಿದೆ, ಸ್ವಲ್ಪ ಸ್ಟ್ರಕ್ಕಿ ಅನ್ನಿಸ್ತಿದೆ ಫಾರ್ ಪಾಯಲ್ ನಂಬರ್ 2. ಆ ಸ್ಟ್ರಕ್ ಇರೋದನ್ನು ಈಚೆ ತೆಗೆದಾಕ್ತಿದ್ದೀರಾ. ನಿಮ್ಮ ಪೂರ್ವಜರಿಗೆ ಏನಾದರೂ ಶಾಂತಿನ ಮಾಡದೇ ಇರಬಹುದು.
ಅವರ ಒಂದು ಕಾರ್ಯನ ನೀವು ಶ್ರದ್ಧೆಯಿಂದ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಮಿಸ್ಟೇಕ್ಸ್ ಆಗಿರ್ಬೋದು ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಕೂಡ ಕ್ಲಿಯರ್ ಮಾಡ್ಕೋತಿದ್ದೀರಾ. ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ ಒಂದು ಸಮಸ್ಯೆ ಏನು ನಿಮ್ಮ ಪೂರ್ವಜರಿಗೆ ಸರಿಯಾದ ಪೂಜೆನ ಸಲ್ಲಿಸಿಲ್ಲ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಾಬ್ಲಮ್ಸನ್ನು ನೀವು ಈಚೆ ಬರ್ತಿದ್ದೀರಾ. ಪ್ಯಾಲ್ ನಂಬರ್ 2 ಹಾಗೂ ನಿಮಗೇನೋ ಒಂದು ಮೆಸೇಜಸ್ ಸಿಗ್ತಾನೆ ಇದೆ ನಿಮ್ಮ ಪೂರ್ವಜರಿಂದ. ಅದನ್ನು ನೀವು ಸರಿಯಾದಾಗಿ ಗಮನ ಕೊಡೋಕ್ಕಾಗದೇ ಇರಬಹುದು ಅಥವಾ ಗಮನ ಕೊಟ್ಟರು ನಿಮಗೆ ಅದು ಅರ್ಥ ಆಗದೇ ಇರಬಹುದು. ಅದು ಮುಂದಿನ ದಿನಗಳಲ್ಲಿ ಯೂನಿವರ್ಸ್ ನನಗೆ ತುಂಬ ಸಪೋರ್ಟ್ ಮಾಡ್ತಿದೆ. ನಿಮ್ಮ ಒಂದು ಜಾತಕನ ಒಂದು ಸತಿ ಪರಿಶೀಲನೆ ಮಾಡಿ. ನಿಮ್ಮ ಗುರುಗಳಿಂದ ನಿಮಗೆ ಆ ಒಂದು ಮೆಸೇಜ್ ಏನು ಅನ್ನೋದು ಕೂಡ ತಿಳಿತಿರಬಹುದು. ಗುರು ರಾಘವೇಂದ್ರ ಸ್ವಾಮಿಗಳು ಕೂಡ ನಿಮಗೆ ಆ ವಿಚಾರವಾಗಿ ದಾರಿನ ತೋರಿಸ್ಕೊಡ್ತಿರಬಹುದು. ಎಸ್, ಪ್ಯಾನ್ ನಂಬರ್ 2 ನಿಮ್ಮ ವಸ್ತುಗಳು ಏನು ಕಳೆದೋಗಿದೆ ಅಥವಾ ಯಾರನ್ನು ನಿಮ್ಮ ಲೈಫಿಗೆ ಮತ್ತೆ ಹುಡುಕ್ತಿದ್ದೀರಾ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಆ ವ್ಯಕ್ತಿಗಳು ಕೂಡ ಬರ್ತಿದ್ದಾರೆ. ನಿಮ್ಮ ಒಂದು ರೀತಿ ತುಂಬ ಫ್ಯಾಷನಾಗಿ ಮುಂದಿನ ದಿನಗಳಲ್ಲಿ ತುಂಬಾ ಫ್ಯಾಷನಾಗಿ ನೀವು ಕಾಣಿಸ್ತಿದ್ದೀರಾ. ನಿಮ್ಮ ಸುತ್ತ ಇರೋ ಪರಿವಾರ ಜನಗಳಿಗೆ, ನಿಮ್ಮ ಕುಟುಂಬಕ್ಕೆ ಒಂದು ರೀತಿ ತುಂಬಾ ನಿಮ್ಮ ಡ್ರೆಸ್ಸಸ್, ನಿಮ್ಮ ಹೇರ್ ಸ್ಟೈಲ್, ನಿಮ್ಮ ವಾಕಿಂಗ್, ನಿಮ್ಮ ಒಂದು ಮಾತುಗಳು ಎಲ್ಲವೂ ತುಂಬಾ ಚೇಂಜಸ್ ಆಗ್ತಿದೆ. ಅದರಿಂದ ನಿಮ್ಮ ಸುತ್ತ ಇರೋ ಜನಗಳಿಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮನ್ನು ತುಂಬಾ ಗೌರವಿಸ್ತಿದ್ದಾರೆ, ತುಂಬಾ ಅರ್ಥ ಮಾಡ್ಕೊತಿದ್ದಾರೆ, ತುಂಬಾ ಇಷ್ಟಪಡ್ತಿದ್ದಾರೆ, ತುಂಬಾ ರೆಸ್ಪೆಕ್ಟ್ ಸಿಗ್ತಿದೆ ನಿಮಗೆ. ಯಾರೆಲ್ಲ ನಿಮಗೆ ತುಂಬ ಹರ್ಟ್ ಮಾಡಿದ್ರು ಆ ವ್ಯಕ್ತಿಗಳು ನಿಮ್ಮನ್ನು ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ಯಾರು ಪ್ರೆಗ್ನೆನ್ಸಿ ವಿಚಾರವಾಗಿ ತುಂಬ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಹಾಗೆ ಒಂದು ವಂಡರ್ಫುಲ್ ಲೊಕೇಶನ್ ಕೂಡ ನೀವು ಟ್ರಾವೆಲ್ ಮಾಡ್ತಿರ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ, ನೀವು ಇಷ್ಟಪಡ್ತಿರೋ ಪರ್ಸನ್ ಜೊತೆ. ನಿಮ್ಮ ಒಂದು ಲವ್ ಫೀಲಿಂಗ್ಸ್ನ ಹೇಳ್ಕೊಳ್ಳಿಕ್ಕೆ, ನಿಮ್ಮ ಮನಸ್ಸಲ್ಲಿರೋ ಮಾತುಗಳನ್ನ ಹೇಳ್ಕೊಳ್ಳಿಕ್ಕೆ ಹಾಗೂ ಆ ವ್ಯಕ್ತಿ ಜೊತೆ ನಿಮ್ಮ ಒಂದು ಇನ್ನಷ್ಟು ಮಾತುಗಳು ಮಾತಾಡಬೇಕಿದೆ. ಪ್ಯಾನ್ ನಂಬರ್ 2. ಎಸ್, ಇಲ್ಲಿ ಯಾರು ಥರ್ಡ್ ಪಾರ್ಟೀಸಿಂದ ತುಂಬಾ ನೋವನ್ನ ಅನುಭವಿಸ್ತಿದ್ದಾರೆ. ಆ ವ್ಯಕ್ತಿಗಳು ನಿಮಗೇನು ಸಮಸ್ಯೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದು ವಾಪಸ್ ಅವರ ಲೈಫಿಗೆ ಸಮಸ್ಯೆಗಳಾಗ್ತಿದೆ ಕೂಡ, ಆಗಿದೆ ಕೂಡ. ಪ್ಯಾನ್ ನಂಬರ್ 2 ಯಾರು ಇದನ್ನು ವಾಚ್ ಮಾಡ್ತಿದ್ದೀರಾ, ನೀವು ಹಾಕಿರುವಂತಹ ಡ್ರೆಸ್ಸಸ್ ರೆಡ್, ಬ್ಲ್ಯಾಕ್, ವೈಟ್, ಬ್ಲೂ, ಯೆಲ್ಲೋ ಕಲರ್ ಡ್ರೆಸ್ಸಸ್ನ ನೀವು ಹೆಚ್ಚಾಗಿ ಹಾಕಿರ್ಬೋದು. ಈ ಒಂದು ರೀಡಿಂಗ್ ನೋಡಬೇಕಿದ್ರೆ ಈ ಡ್ರೆಸ್ಸಸ್ನ ಹಾಕಿರ್ಬೋದು. ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಕಲರ್ಸ್ ಡ್ರೆಸ್ಸಸ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಹಾಗೆ ನೀವಿರುವಂತಹ ಸ್ಥಳನೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ, ಮನೆಯೂ ಕೂಡ ಬದಲಾಯಿಸ್ತಿದ್ದೀರಾ. ಹಾಗೆ ನೀವಿರುವಂತಹ ಭೂಮಿಯಲ್ಲೂ ಕೂಡ ನಿಮಗೆ ಹೆಚ್ಚಿನ ಒಂದು ಮುಂದಿನ ದಿನಗಳಲ್ಲಿ ನೀವು ಯಾವುದಾದ್ರೂ ಸ್ವಂತ ಭೂಮಿನ ಖರೀದಿ ಮಾಡ್ಬೋದು ಅಥವಾ ಸ್ವಂತ ಮನೆಗೆ ಹೋಗ್ತಿರ್ಬೋದು ಅಥವಾ ಬಾಡಿಗೆ ಮನೆಗೆ ಹೋಗ್ತಿರ್ಬೋದು. ಆ ಭೂಮಿಯಲ್ಲಿರುವಂತಹ ಶಕ್ತಿ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದೆ. ಆ ಒಂದು ಮನೆಯಲ್ಲಿ ನಿಮಗೆ ಹೆಚ್ಚಿನ ಒಂದು ವಾಸ್ತುವಿಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಗ್ರೋತನ್ನು ನೀವು ನೋಡ್ತಿದ್ದೀರಾ ಹಾಗೂ ಹೆಚ್ಚು ಏಳಿಗೆ ನಿಮಗೆ ಆ ಮನೆಯಲ್ಲಿ ಸಿಗ್ತಿದೆ. ಸಂತೋಷ, ಸಮೃದ್ಧಿ ಹಾಗೂ ಹೆಚ್ಚಾಗಿ ಆರೋಗ್ಯ ನಿಮಗೆ ಹೆಚ್ಚಾಗಿ ಚೇಂಜಸ್ ಆಗ್ತಿದೆ. ಪ್ಯಾನ್ ನಂಬರ್ 2 ಯಾರಿಲ್ಲಿ ಮೈಗ್ರೇನ್ ಸಮಸ್ಯೆಯಲ್ಲಿ ತುಂಬ ನೋವು ತಿಂತಿದ್ದೀರಾ, ನಿಮ್ಮ ಒಂದು ಜಾಯಿಂಟ್ಸ್, ಲೆಗ್ ಪೇಯ್ನ್ ಆಗ್ತಿದೆ, ಸ್ಕಿನ್ಗೆ ಸಂಬಂಧಪಟ್ಟ ಹಾಗೆ ಹಾಗೂ ಸ್ಟಮಕಿಗೆ ಸಂಬಂಧಪಟ್ಟಾಗ ಏನು ಪ್ರಾಬ್ಲಮ್ಸ್ ಇತ್ತು ಇದೆಲ್ಲದರಿಂದನೂ ನೀವು ತುಂಬಾ ಕ್ಲಿಯರ್ ಆಗ್ತಿದ್ದೀರಾ. ಪ್ಯಾನ್ ನಂಬರ್ 2 ಆದರೂ ನಿಮಗೆ ಎಲ್ಲೇ ಹೋಗಿ ಟ್ರಾವೆಲ್ ಮಾಡಲಿ ಒಂದು ಇವಿಲಾಯ ದೃಷ್ಟಿ ಇದೆ, ಕೆಟ್ಟ ದೃಷ್ಟಿಗಳಿದೆ, ಅದನ್ನು ನೀವು ಆಗಾಗ ಕ್ಲೆನ್ಸ್ ಮಾಡ್ಕೋತಾ ಇರಬೇಕಾಗಿದೆ. ಪ್ಯಾನ್ ನಂಬರ್ 2. ಎಸ್, ಒಂದು ರೀತಿ ಎಷ್ಟು ಇವು ನಿಮ್ಮ ಲೈಫಲ್ಲಿ ಎಷ್ಟು ತ್ಯಾಗನ ಮಾಡಿದ್ದೀರಾ, ಎಷ್ಟು ಸಮಸ್ಯೆನ ನೋಡಿದ್ದೀರಾ ಹಾಗೂ ಎಷ್ಟು ಪೇಯ್ನನ್ನು ನೋಡಿದ್ದೀರಾ. ಪ್ಯಾನ್ ನಂಬರ್ 2 ಈ ಮುಂದಿನ ದಿನಗಳಲ್ಲಿ ಎಲ್ಲದರಿಂದನೂ ನಿಮಗೆ ರಿಲ್ಯಾಕ್ಸ್ ಆಗ್ತಿದ್ದೀರಾ, ಸಕ್ಸಸ್ನ ನೋಡ್ತಿದ್ದೀರಾ, ಗೆಲುವನ್ನು ನೋಡ್ತಿದ್ದೀರಾ. ಒಂದು ರೀತಿ ತುಂಬಾ ವಿಶ್ರಾಂತಿ ನಿಮಗೆ ಸಿಗ್ತಿದೆ. ಪ್ಯಾನ್ ನಂಬರ್ 2ಗೆ ಎಸ್, ನಿಮ್ಮ ಕುಟುಂಬದ ಸದಸ್ಯರ ಹಿರಿಯರ ಆರೋಗ್ಯದಲ್ಲಿ ಬದಲಾವಣೆ ಇದೆ. ಆ ಹಿರಿಯರ ಒಂದು ಬದುಕಲ್ಲಿ ಏನು ನಿಮ್ಮ ಪೇರೆಂಟ್ಸ್ ಏನಾದರೂ ಕನಸುಗಳನ್ನ ಕಟ್ಟಿದ್ರೆ ಸ್ವಂತ ಮನೆಯನ್ನು ತಗೋಬೇಕು ಹಾಗೂ ಸ್ವಂತ ಕೆಲಸಗಳನ್ನ ಮಾಡಬೇಕು, ಯಾವುದಾದ್ರೂ ಒಂದು ಹೊಸ ಕೆಲಸನ ಶುರು ಮಾಡಬೇಕು, ಸ್ವಂತ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೆಚ್ಚಿನ ಮಟ್ಟದ ಗೆಲುವು ಸಿದ್ಧಿ ಆಗ್ತಿದೆ. ಯಾರನ್ನು ನಂಬಿ ಮುಂದೆ ಹೋಗೋದಕ್ಕಿಂತ ನಿಮ್ಮ ಮನಸ್ಸು ಯಾವುದನ್ನು ಮಾಡಬೇಕು ಅನಿಸ್ತಿದೆ, ನಿಮ್ಮ ಒಂದು ದಾರಿಗೆ ಯಾರು ಅಡ್ಡ ಬರ್ತಿದ್ದಾರೆ, ನೀವು ನಂಬಿರೋ ವ್ಯಕ್ತಿಗಳೇ ಅಡ್ಡ ಬರ್ತಿದ್ದಾರೆ, ಅವರನ್ನು ನಂಬಿ ನೀವು ಮುಂದೆ ಹೋದರೆ
ಸ್ವಲ್ಪ ಸಮಸ್ಯೆ ಆಗುತ್ತೆ. ನೀವೇ ಸ್ವಂತವಾಗಿ ಏನು ಮಾಡ್ತಿದ್ದೀರಾ, ಅದಕ್ಕೆ ಯಾರು ಸಪೋರ್ಟು ತಗೊಳ್ಳದೆ ಭಗವಂತನ ಆಶೀರ್ವಾದದಿಂದ ನಿಮ್ಮ ಮುಂದೆ ಹೋದರೆ ಖಂಡಿತ ಹೆಚ್ಚಿನ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ನೀವು ಬೆಳೆಯೋದನ್ನು, ನಿಮ್ಮ ಒಂದು ಲೈಫಲ್ಲಿ ಯಶಸ್ಸನ್ನ ನೋಡಲಿಕ್ಕೆ ನೀವೇನು ವೇಟ್ ಮಾಡ್ತಿದ್ದೀರಾ, ಅದು ಕೆಲವು ವ್ಯಕ್ತಿಗಳು ಸಹಿಸ್ಲಿಕ್ಕೆ ಆಗ್ತಿಲ್ಲ. ಆ ವ್ಯಕ್ತಿಗಳಿಗೆ ಎಲ್ಲವೂ ಕಂಪ್ಲೀಟೆಡ್ ಆಗ್ತಿದೆ, ಸ್ವಲ್ಪ ಕೆಲಸಗಳು ಬಾಕಿ ಉಳಿದಿದೆ, ಇನ್ನೇನು ಆಗಬೇಕಾಗಿದೆ ಆ ಕೆಲಸಗಳು ಅಲ್ಲೇ ಸ್ಟ್ರಕ್ ಆಗಿದೆ, ಅದು ಫಾಸ್ಟಾಗಿ ಮೂವ್ ಆಗ್ತಿದೆ. ಹಾಗೂ ಮಂಜುನಾಥರ ಆಶೀರ್ವಾದ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿ ನಿಮ್ಮ ಕುಟುಂಬ ರಕ್ಷಣೆಯಾಗಿದೆ. ಪಾಯಿಂಟ್ ನಂಬರ್ 2, ತುಂಬ ರಿಲ್ಯಾಕ್ಸ್ ಮಾಡ್ತಿದ್ದೀರಾ, ಸ್ವಲ್ಪ ಸೋಂಬೇರಿ ಆಗ್ತಿದ್ದೀರಾ. ಹಾಗೂ ಈಗಿನ ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಮಾಡಿದ್ದನ್ನು ನಾಳೆ ಮಾಡಿದ್ರಾಯಿತು ಅನ್ನೋ ಒಂದು ಆಲೋಚನೆ ಮೈಂಡಲ್ಲಿದೆ. ಸ್ವಲ್ಪ ಕೆಟ್ಟ ದೃಷ್ಟಿ ಇರೋದ್ರಿಂದ ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬ ಬೇಗ ಕೋಪ ಬರ್ತಿದೆ. ಹಾಗೂ ನೀವು ಏನು ಡಿಸಿಷನ್ಸ್ ತಗೋತಿದ್ದೆ ಸ್ವಲ್ಪ ಅದು ರಾಂಗ್ ಆಗ್ತಿದೆ. ಹಾಗೂ ನೀವೇನೇ ಮಾಡೋಕ್ಕೋದ್ರೂ ಅದು ಒಂದು ರೀತಿ ಸಮಸ್ಯೆ ಆಗ್ತಿದೆ. ಪಾಯಿಂಟ್ ನಂಬರ್ 2ಗೆ ಅದನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 2, ನಿಮ್ಮ ಪ್ರೀತಿಯ ಜೀವನದಲ್ಲಿ ಖಂಡಿತ ನಿಮಗೆ ಹೆಚ್ಚಿನ ಒಂದು ಬದಲಾವಣೆನ ನೋಡ್ತಿದ್ದೀರಾ. ನಿಮ್ಮ ಪಾರ್ಟ್ನರ್ ನಿಮಗೆ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ನೀವೇನಾದರೂ ಕ್ವಶನ್ಸ್ ಕೇಳಿದರೆ, ನೀವು ನನ್ನನ್ನು ಮದುವೆ ಆಗ್ತೀರಾ ಅಂತ ನೀವೇನಾದ್ರು ಅವ್ರಿಗೆ ಕೇಳಿದರೆ ಖಂಡಿತ ಅವರು ಎಸ್ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಾರೆ. ಅದು ನಿಮಗೆ ತುಂಬಾ ಸಂತೋಷ ಆಗ್ತಿದೆ. ಹಾಗೂ ನೀವು ಸಾಕಿರುವಂತಹ ಬರ್ಡ್ಸ್, ಪ್ರಾಣಿಗಳು, ಪಕ್ಷಿ ಏನಾದರೂ ನೀವು ಸಾಕಿರ್ಬೋದು. ಅದರ ಪ್ರಾಣಿಗಳಂದರೆ ತುಂಬ ಇಷ್ಟ ಇರಬಹುದು. ಆ್ಯನಿಮಲ್ಸ್ ಅಂದರೆ ನಿಮಗೆ ತುಂಬಾ ಇಷ್ಟ ಇರ್ಬೋದು. ಪಾಯಿಂಟ್ ನಂಬರ್ 2, ಖಂಡಿತ ಅದರಿಂದ ನಿಮಗೆ ತುಂಬಾ ಪ್ರೊಟೆಕ್ಷನ್ ಇದೆ. ಹಾಗೆ ನಿಮ್ಮ ಹಿರಿಯರ ಆಶೀರ್ವಾದ ಕೂಡ, ನಿಮ್ಮ ಪೂರ್ವಜರ ಆಶೀರ್ವಾದ ಇದೆ. ಸಣ್ಣ ಒಂದು ಕೆಲಸ ಕೂಡ ನಿಮ್ಮಿಂದ ಮಾಡಿಸ್ತಿದ್ದಾರೆ. ಹಾಗೂ ಅವರ ಒಂದು ಆತ್ಮಕ್ಕೆ ಶಾಂತಿ ಕೂಡ ಸಿಗಬೇಕಾಗಿದೆ. ಮತ್ತೆ ಅವರು ನಿಮ್ಮ ಲೈಫಿಗೆ, ನಿಮ್ಮ ಪೂರ್ವಜರರು ಯಾವುದಾದ್ರೂ ರೂಪದಿಂದ ನಿಮ್ಮ ಮನೆಗೆ ಬರ್ತಿದ್ದಾರೆ. ಅದು ಪ್ರಾಣಿ ರೂಪದಲ್ಲಾಗಿರಬಹುದು, ಅಥವಾ ನೀವೇ ಕನ್ಸೀವ್ ಆಗ್ತಿರ್ಬೋದು. ಪ್ರೆಗ್ನೆನ್ಸಿ ವಿಚಾರದಲ್ಲಿ ಕೂಡ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಪಾಯಿಂಟ್ ನಂಬರ್ 2, ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಬೇಕಾಗಿದೆ. ಹಾಗೆ ಇನ್ನಷ್ಟು ಮಾಹಿತಿನ ನಿಮ್ಮ ಸುತ್ತ ಇರೋ ಜನಗಳು, ನಿಮ್ಮ ಶತ್ರುಗಳಿಗೆ ತಿಳಿಸ್ತಿದ್ದೀರಾ ಕೂಡ. ನೀವೇನು ಮಾಡ್ತಿದ್ದೀರಾ ಅದರಲ್ಲಿ ಬಹಳಷ್ಟು ಯಶಸ್ಸನ್ನು ನೋಡಲಿಕ್ಕೆ ಆ ವ್ಯಕ್ತಿಗಳು ಸಹಿಸ್ತಿಲ್ಲ. ಅವರು ಸಹಿಸಲಿ ಬಿಡಲಿ, ನೀವು ಮಾಡ್ತಿರೋ ಕೆಲಸದಲ್ಲೇ ಹೆಚ್ಚಿನ ಮಟ್ಟದ ಗೆಲುವನ್ನು ಸಿದ್ಧಿಪಡಿಸ್ಕೊತಿದ್ದೀರಾ. ಹಾಗೂ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ ಇಲ್ಲಿ. ಪಾಯಿಂಟ್ ನಂಬರ್ 2ಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಿರೋದು ನಿಮಗೆ ಇನ್ನಷ್ಟು ನಿಮ್ಮ ಬದುಕಲ್ಲಿ ಯಶಸ್ಸನ್ನು ನೋಡ್ತಿದ್ದಾರೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾರನ್ನು ನೀವು ತುಂಬ ಇಷ್ಟಪಟ್ಟಿದ್ದೀರಾ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ತುಂಬಾ ಸಕ್ಸಸ್ನ ತಂದು ಕೊಡ್ತಿದ್ದಾರೆ. ಅವರ ಲೈಫಲ್ಲಿ ನೀವು ಕೂಡ ಸಕ್ಸಸ್ನ ತಂದು ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಏನಿಲ್ಲಿ ಮತ್ತೆ 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 ನಿಮಗೆ ನೆಗೆಟಿವಿಟಿ ಮಾಡ್ತಾನೆ ಇದ್ದಾರೆ. ಅಂಥವರಿಗೆ ಭಗವಂತ ಕ್ಷಮೆ ಕೊಟ್ಟು ಹೋಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಕ್ಷಮೆಗೆ ಕ್ಷಮೆ ಕೊಟ್ಟಿದ್ದಾರೆ ದೇವರು. ನೀನು ಮಾಡಿರೋ ತಪ್ಪಿಗೆ ಆಯಿತು, ಕ್ಷಮಿಸಿದ್ದೀನಿ ಅಂತ. ಈಗ ನಿಮಗಾಗಿರುವಂತಹ ನೋವಿಗೆ ಖಂಡಿತ ಅವರು ಏಟನ್ನು ತಗೋಬೇಕಾಗಿದೆ. ಅವರ ಟೈಮ್ ಕೂಡ ಕೆಡ್ತಿದೆ, ನಿಮ್ಮ ಶತ್ರುಗಳ ಟೈಮ್. ಅದನ್ನು ನೀವು ವೀಕ್ಷಣೆ ಮಾಡ್ತಿದ್ದೀರಾ. ಜೊತೆಗೆ ತುಂಬ ಮೌನವಾಗಿ ಕೆಲವು ವಿಚಾರಗಳಲ್ಲಿ ಇರಿ. ನಿಮಗೆ ಏನೇ ವಿಚಾರ ಗೊತ್ತಿದ್ರು ಅಥವಾ ನಿಮ್ಮನ್ನು ಮೂರನೇ ವ್ಯಕ್ತಿಗಳು ಏನಾದರೂ ನಿಮಗೆ ಸಹಾಯ ಕೇಳಬಹುದು. ನಿಮ್ಮ ಕೆಲಸದ ಸರೌಂಡಿಂಗಲ್ಲೂ ಕೂಡ ಏನಾದರೂ ನಿಮಗೆ ಹೆಲ್ಪನ್ನು ಕೇಳ್ಬೋದು. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಬಾಸ್ ಆಗಿರ್ಬೋದು. ಅವರಿಗೆ ನಿಮ್ಮ ಸಹಾಯ ಅಗತ್ಯ ಇದೆ. ಬಟ್ ಅವರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಅದ್ರ ಕಡೆಯೂ ಸ್ವಲ್ಪ ಗಮನ ಕೊಡಿ. ನೀವು ಮಾಡ್ತಿರೋ ಕೆಲಸದ ಸರೌಂಡಿಂಗಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಯಾರನ್ನು ತುಂಬ ನಂಬೇಡಿ. ನಂಬಿಕೆ ಇಟ್ಟಿರುವಂತಹ ವ್ಯಕ್ತಿಗಳೇ ನಿಮಗೆ ನೋವು ಮಾಡ್ತಿದ್ದಾರೆ. ಯಾರ ಮೇಲೆ ನೀವು ನಂಬಿಕೆ ಇಟ್ಟಿಲ್ಲ ಆ ವ್ಯಕ್ತಿಗಳು ನಿಮ್ಮ ಶತ್ರು ಅಂತ ಅಂದ್ಕೊಂಡಿದ್ದೀರಾ. ಅವರಿಂದ ನಿಮಗೆ ತುಂಬಾ ಉಪಯೋಗ ಆಗ್ತಿದೆ. ಪಾಯಿಂಟ್ ನಂಬರ್ 2, ಕೆಲವು ವಿಚಾರಗಳಲ್ಲಿ ನೀವು ಮೌನವಾಗಿರೋದು ಉತ್ತಮ. ಹಾಗೂ ಇಲ್ಲಿ ಮ್ಯಾರೇಜ್ಗೆ ಸಂಬಂಧಪಟ್ಟಾಗ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ನಿಮ್ಮ ತಂದೆ ತಾಯಿ ಹುಡುಕಿರುವಂತಹ ವಧುವರ ನೀವು ಇಷ್ಟಪಡದೇ ಇರ್ಬೋದು ಅಥವಾ ಒಪ್ಪದೇ ಇರ್ಬೋದು. ಮುಂದಿನ ದಿನಗಳಲ್ಲಿ ಅದನ್ನು ನೀವು ಒಪ್ಕೊತಿದ್ದೀರಾ ಹಾಗೂ ನಿಮ್ಮ ಬದುಕಲ್ಲಿ ತುಂಬಾ ಸಕ್ಸಸ್ನ ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 2,
ಎಸ್, ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಹಾಗೂ ಲಕ್ಷ್ಮೀನಾರಾಯಣನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ಎಸ್ ಫೈಲ್ ನಂಬರ್ 2, ಭೂ ವರಾಹ ಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ವರಾಹ ಸ್ವಾಮಿಯ ಆಶೀರ್ವಾದ ಜೊತೆಗೆ ನೀವು ನಂಬಿರುವಂತಹ ದೈವಶಕ್ತಿಯ ಆಶೀರ್ವಾದ ಹೆಚ್ಚಾಗಿದೆ. ಜೊತೆಗೆ ನಿಮಗೆ ಯಾರು ಹಿರಿಯರು ಏನು ಮಾತನ್ನು ತಿಳಿಸ್ತಿದ್ದಾರೆ ಅದ್ರ ಕಡೆ ಸ್ವಲ್ಪ ಆಲಿಸ್ಬೇಕಾಗಿದೆ. ಜೊತೆಗೆ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಾಗೆ ಸಮಸ್ಯೆಗಳಾಗಬಹುದು. ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲಿ ನೀವಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಆ ಸ್ಥಳಕ್ಕೆ ಹೋಗಿ ಬಂದಮೇಲಿಂದ ಸ್ವಲ್ಪ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗೆ ಸಮಸ್ಯೆಗಳಾಗಬಹುದು. ಹಾಗೂ ಯಾವುದೇ ಆದಂತಹ ಸ್ಥಳಕ್ಕೆ ನೀವು ವಿಸಿಟ್ ಮಾಡ್ತಿದ್ರೆ ಆ ಒಂದು ಸ್ಥಳದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕಿದೆ. ಸಣ್ಣ ಪುಟ್ಟ ಒಂದು ಪ್ರಾಬ್ಲಮ್ಸ್ ಆಗಬಹುದು. ಇದು ಇಲ್ಲಿ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಫೈಲ್ ನಂಬರ್ 2, ಎಸ್, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಹಾಗೂ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳ ಅವರ ಬಗ್ಗೆನೂ ಕೂಡ ಹೆಚ್ಚಾಗಿ ಕಾಳಜಿ ವಹಿಸ್ತಿದ್ದೀರಾ. ಫೈಲ್ ನಂಬರ್ 2, ನಿಮ್ಮ ಬಗ್ಗೆನೂ ಹೆಚ್ಚಾಗಿ ಗಮನ ಇರಲಿ. ಎಸ್, ರುದ್ರಾಕ್ಷಿ ಮಾಲೆ ಕೂಡ ನಿಮಗೆ ಗಿಫ್ಟಾಗಿ ಸಿಗ್ತಿರ್ಬೋದು ಅಥವಾ ನೀವು ಅದನ್ನು ಧಾರಣೆ ಮಾಡ್ತಿರಬಹುದು. ಧರಿಸಿದ ಮೇಲಿಂದ ತುಂಬಾ ವೈಬ್ರೇಷನ್ ಚೇಂಜಸ್ ನಿಮ್ಮ ಸುತ್ತ ಆಗ್ತಿರೋ ಬದಲಾವಣೆಗಳನ್ನ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 2, ಇಲ್ಲಿ ಶಬರಿಮಲೆ ಅಯ್ಯಪ್ಪನ ಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ತುಂಬಾ ವರ್ಷಗಳಿಂದ ಅಥವಾ ತುಂಬ ತಿಂಗಳುಗಳಿಂದ ಏನಾದರೂ ಆಗಿರ್ಬೋದು, ಯಾವಾಗಿಂದ ನೀವು ಅಂದ್ಕೊಂಡಿದ್ದೀರಾ ಅಯ್ಯಪ್ಪರ ದರ್ಶನ ಮಾಡಬೇಕು ಅಂತ ಆ ಒಂದು ಮನಸ್ಸಲ್ಲಿ ಆಸೆ ಇಟ್ಕೊಂಡಿದ್ರಿ, ಹೋಗೋಕ್ಕಾಗಿರಲಿಲ್ಲ. ಮುಂದಿನ ದಿನಗಳಲ್ಲಿ ದೇವರ ದರ್ಶನ ಕೂಡ ಮಾಡ್ತಿದ್ದೀರಾ, ಆಶೀರ್ವಾದ ಕೂಡ ಪಡೆದುಕೋತಿದ್ದೀರಾ. ದೇವರ ದರ್ಶನ ಮಾಡಿ ಬಂದಮೇಲಿಂದ ಸ್ವಂತ ಭೂಮಿ ಆಗಿರಬಹುದು, ಸ್ವಂತ ವೆಹಿಕಲ್ ಆಗಿರ್ಬೋದು, ಏನಾದರೂ ಹೊಸದನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಕೂಡ ಆಗಮನಿಸ್ತಿದ್ದಾರೆ. ನೀವು ಒಂದು ರೀತಿ ಫೈರ್ ಇದ್ದಾಗೆ. ಫೈಲ್ ನಂಬರ್ 2, ಯಾರು ನಿಮಗೆ ತೊಂದರೆ ಮಾಡ್ತಿದ್ದಾರೋ ಅವ್ರಿಗೆ ಆ ಸಮಸ್ಯೆ ಅವ್ರಿಗೆ ನೀವು ಮಾಡದೆ ಹೋದರೂ ಖಂಡಿತ ನೀವು ನಂಬಿರುವಂತಹ ದೈವ ಮಾಡ್ತಿದ್ದೆ. ಫೈಲ್ ನಂಬರ್ 2, ಎಸ್, ಇನ್ನಷ್ಟು ಆಧ್ಯಾತ್ಮಿಕದ ಬಗ್ಗೆ ತಿಳ್ಕೊಳ್ತಿದ್ದೀರಾ, ಹೆಚ್ಚು ಭಗವದ್ಗೀತಾ ಬುಕ್ಸ್ನ ಓದ್ತಿದ್ದೀರಾ. ಹಾಗೆ ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ನೀವು ತಿಳ್ಕೊಂಡು ನಿಮ್ಮ ಪರಿವಾರಕ್ಕೆ ಕೂಡ ಹೇಳ್ತಿದ್ದೀರಾ. ಇನ್ನಷ್ಟು ನಿಮ್ಮ ಲೈಫಲ್ಲಿ ಆಗ್ತಿರುವಂತಹ ಮಿರಾಕಲ್ಸ್ನ ನೀವು ನನ್ನ ಲೈಫಲ್ಲಿ ಈ ರೀತಿ ಆಗ್ತಿದೆಯಾ ಅನ್ನೋ ಒಂದು ಗೊಂದಲತೆ ಕೂಡ ಆಗ್ತಿರಬಹುದು. ಆ ರೀತಿಯಾದಂಥ ಚೇಂಜಸ್ನ ನೀವು ನೋಡಲಿಕ್ಕೆ ಅವಕಾಶ ಸಿಗ್ತಿದೆ. ಹಾಗೂ ಹೆಚ್ಚು ಫೆದರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ತಂದೆ ತಾಯಿಯಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತಿರ್ಬೋದು. ಅದು ತುಂಬ ನಿಮಗೆ ಮೌಲ್ಯವಾದದ್ದಾಗಿರಬಹುದು. ಫೈಲ್ ನಂಬರ್ 2, ಎಸ್, ನಾ ಆಗಲೇ ಹೇಳಿದಾಗೆ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಾಗೆ ಸಮಸ್ಯೆಗಳೇನಿದೆ ಅದನ್ನು ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ. ವೈದ್ಯರನ್ನು ಭೇಟಿ ಮಾಡಿ. ಎಸ್, ನಿಮ್ಮ ಜೊತೆ ಯಾರೂ ಇಲ್ಲ, ನಾನು ಅಲೋನ್ ಆಗಿದ್ದೀನಿ ಅಂತ ಅನ್ಕೋಬೇಡಿ. ನಿಮ್ಮ ಜೊತೆ ನೀವು ನಂಬಿರೋ ದೇವರಿದ್ದಾರೆ. ಎಸ್, ಎಸ್, ಒಳ್ಳೆ ಟೈಮಿಂಗ್ ಕೂಡ ಬರ್ತಿದೆ. ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ನೋಡಲಿಕ್ಕೆ. ಹಾಗೂ ಇಷ್ಟು ದಿವಸ ಏನು ಯಾವುದಕ್ಕೋಸ್ಕರ ಯಾವ ಕೆಲಸಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಡ್ರೀಮ್ ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 2, ಖಂಡಿತ ನಿಮಗೆ ನಿಮ್ಮ ಡ್ರೀಮ್ ಜಾಬ್ ನೀವೇನು ಅಂದ್ಕೊಂಡಿದ್ದೀರಾ, ಯಾವ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಖಂಡಿತ ಒಳ್ಳೆ ಜಾಬ್ ಸಿಗ್ತಿದೆ. ಹಾಗೂ ಇನ್ನಷ್ಟು ಪರಿಶೀಲನೆ ಮಾಡಿ ಹಾಗೂ ನೀವು ಜಾಯ್ನ್ ಆಗ್ತಿರುವಂತಹ ಕೆಲಸಕ್ಕೆ ಏನು ನೀವು ಆ ಕಂಪ್ನಿಗೆ ಜಾಯ್ನ್ ಆಗ್ತಿದ್ದೀರಾ ಅದ್ರ ಬಗ್ಗೆ ಹೆಚ್ಚಾಗಿ ಗಮನ ಕೊಡಿ. ಫೈಲ್ ನಂಬರ್ 2, ಹಾಗೂ ಯಾರಿಗಾದರೂ ನೀವು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸಹಾಯ ಮಾಡ್ತಿದ್ರೆ ಅವ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ನಿಮ್ಮಿಂದ ಸಹಾಯನ ಪಡೆದುಕೊಂಡು ನಿಮಗೇನೆ ನೋವು ಮಾಡುವಂತಹ ವ್ಯಕ್ತಿಗಳು ಹೆಚ್ಚಾಗಿ ನಿಮ್ಮ ಸುತ್ತ ಇದ್ದಾರೆ. ಹಾಗೆ ನೀವು ನಂಬಿರುವಂತಹ ದೈವದಿಂದ ನಿಮ್ಮ ಕುಟುಂಬ ನೀವು ತುಂಬಾ ಪ್ರೊಟೆಕ್ಷನ್ ಆಗಿದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲೂ ಕೂಡ ಒಂದು ಸಣ್ಣ ಪೂಜೆ ಹಾಗೂ ಹೆಚ್ಚು ಹೋಮಗಳನ್ನ ಮಾಡುವಂತಹ ಸಂಗತಿ ಕೂಡ ಬರ್ತಿದೆ. ಹೆಚ್ಚಿನ ಒಂದು ಭಗವಂತನ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಇದೆ. ಫೈಲ್ ನಂಬರ್ 2, ಸ್ವಂತ ಮನೆಗೆ ಕೂಡ ನೀವು ಮುಂದಿನ ದಿನಗಳಲ್ಲಿ
ಪಾದಾರ್ಪಣೆ ಮಾಡ್ತಿದ್ದೀರಾ, ಹೊಸ ಮನೆಗೆ ಕೂಡ ಹೋಗ್ತಿರಬಹುದು. ನಿಮ್ಮ ಬದುಕಲ್ಲಿ ಆಗ್ತಿರುವಂತಹ ಚೇಂಜಸ್ನ ನೋಡಿ ಸಾಯಿಸ್ಲಿಕ್ಕೆ ಆಗದೆ ಇರೋರು ಖಂಡಿತ ಏನು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇದೆ, ಆ ಒಂದು ದೃಷ್ಟಿ ನಿಮಗೆ ಏನು ಭಯ ಪಡ್ತಿದ್ದೀರಾ, ಏನಾಗುತ್ತೆ ಮುಂದೆ ಏನು ಆಗಬಹುದು ಅಂತ ನೀವು ಭಯ ಪಡ್ತಿದ್ದೀರಾ, ಆ ಭಯದಿಂದ ಈಚೆ ಬನ್ನಿ. ಯಾವ ದೃಷ್ಟಿಗಳು ಏನೇ ಇದ್ದರೂ ನಿಮ್ಮ ಮೇಲೆ ಬೀಳ್ತಿಲ್ಲ, ಅದ್ರ ಬಗ್ಗೆ ನೀವೇನು ಗಮನ ಕೊಡ್ತಿದ್ದೀರಾ, ಹೆಚ್ಚು ಟೆನ್ಷನ್ ಮಾಡ್ಕೊತಿದ್ದೀರಾ, ಆ ಟೆನ್ಷನಿಂದ ಈಚೆ ಬನ್ನಿ. ನೀವು ನಂಬಿರೋ ದೈವ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಿದೆ. ಪ್ಯಾನ್ ನಂಬರ್ 2. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ.